ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಲಿಕ್ಕೆ ನಿರ್ಣಯ ಮಾಡಿದರೆ ಆಮೇಲೆ? ಹಾಂ, ಈ ಅದು ಬಿಟ್ಟರೆ ಬೇರೆ ಇಲ್ಲ ನಂಗೆ. ನೀವು ಅದನ್ನೇ ಇಲ್ಲ, ಕೆಲವು ಸತಿ ಏನಾಗ್ತದೆ ಜೀವನದೊಳಗೆ ಅಪೇಕ್ಷಿತ ವಿಷಯಗಳು ಸಿಗ್ತಾವೆ ಒಮ್ಮೊಮ್ಮೆ. ನಾವು ಅಪೇಕ್ಷೆ ಪಟ್ಟದ್ದು, ನಾವು ಉದ್ದೇಶ ಪಟ್ಟದ್ದು ಸಾಧನೆ ಮಾಡಬೇಕು ಅಂದ್ಕೊಂಡದ್ದು ಒಂದಾಗ್ತದೆ. ನಮಗೆ ಆಕಸ್ಮಿಕವಾಗಿ ಬಂದಂಥದ್ದು, ಅನಿವಾರ್ಯತೆಯಿಂದ ಬಂದಂಥದ್ದು ಒಂದಿರ್ತದೆ. ಹಾಗಾಗಿ ವಕೀಲಿ ಪದವಿ ತಗೋಬೇಕು, ಕಾನೂನು ಪದವಿ ತಗೊಂಡು ವಕೀಲ ವೃತ್ತಿಯಲ್ಲಿ ತೊಡಗಬೇಕು. ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು. ನನ್ನ ಹೆಂಡತಿ ಮಕ್ಕಳನ್ನು ನನ್ನ ಸ್ವಂತ ಸಂಪಾದನೆಯಲ್ಲೇ ನಾನು ಪಾಲನೆ ಪೋಷಣೆ ಮಾಡಬೇಕು. ತಮ್ಮಂದಿರ ಜೊತೆಗೆ ಭಾಗ ಕೇಳಬಾರ್ದು. ಈ ನಿರ್ಣಯ ಮಾಡಿ ನಾನು LLBಗೆ ಅಡ್ಮಿಷನ್ ಮಾಡಿಸ್ತೀನಿ. ಭಗವಂತ ನನಗೆ ಆಶೀರ್ವಾದ ಮಾಡಿ, ಅಮರೇಶ್ವರ ನಮ್ಮ ಮನೆಯದು, ನಾನು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಆಶೀರ್ವಾದ ಮಾಡು, ನನ್ನ ಕಾಲ ಮೇಲೆ ನಾನು ನಿಲ್ಲೋ ಹಾಗೆ ಮಾಡು ಅಂತ ಹೇಳಿದೆ. ಮಾಡಿಬಿಟ್ಟ ಆತ. ಹಾಗಾಗಿ ನಾನು ವಕೀಲ ವೃತ್ತಿ ಪ್ರಾರಂಭ ಮಾಡೋ ದಿನ ನಾನು ನನ್ನ ಹೆಂಡತಿ ಗದಿಗೆ ಬಂದು ಕರಿಕೋಟ್ ಬಟ್ಟೆ ತೊಗೊಂಡು ಪೂಜ್ಯರ ಆಶೀರ್ವಾದ ತೊಗೊಳಕ್ಕೆ ಬಂದೆ. ತೋಟದಾರ ಹಿರಿಯ ಶ್ರೀಗಳು ಅಲ್ಲಿ ಬಂದಾಗ ಅವರೇನಂದರು, ಬಟ್ಟೆ ಕೊಟ್ಟೆ ನಾನು, ಇದನ್ನು ಆಶೀರ್ವಾದ ಮಾಡಿಕೊಟ್ರಿ ನನಗೆ, ನಾನು ಸಮಾಜಕ್ಕೆ ಆಸ್ತಿ ಆಗಂಗೆ ಆಶೀರ್ವಾದ ಮಾಡ್ತೀನಿ. ಇಲ್ಲ, ನಿಮ್ಮ ಮನೆಯ ವಾತಾವರಣ, ನಿಮ್ಮ ತಾತ ಮುತ್ತಾತಂದಿರ ಮೌಲ್ಯಗಳು ಇವೆಲ್ಲ ನೀನು ದಾರಿ ತಪ್ಪಕ್ಕೆ ಆಸ್ಪದ ಕೊಡೋದೇ ಇಲ್ಲ, ಭಾಳ ಪ್ರತಿಭಾವಂತ ವಕೀಲ ಆಗ್ತಿದ್ದಿ, ನೀನು ಆಗು ಅಂತ ಹೇಳಿದರು.